ಜಾತಿ ಗಣತಿ ಮಾಡಬೇಕಾಗಿರೋದು, ಮೀಸಲಾತಿ ಸೌಲಭ್ಯ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಅಧಿಕಾರ ಇಲ್ಲ. ರಾಜ್ಯ ಸರ್ಕಾರ ತನ್ನ ಸ್ವಾರ್ಥ ರಾಜಕಾರಣದಿಂದ ಹಿಂದುಳಿದ ವರ್ಗಗಳ ಆಯೋಗವನ್ನು ಬುಟ್ಟಿಗೆ ಹಾಕ್ಕೊಂಡು ಒಂದು ಮೋಸದ ಒಂದು ಜಾತಿ ಗಣತಿ ಮಾಡಲು ಹೊರಟವ್ರೆ. ಈ ಒಂದು ಜಾತಿ ಗಣತಿನ ಎಲ್ಲ ಬೈಕಟ್ ಮಾಡಬೇಕು. ದಯಮಾಡಿ ಪ್ರತಿಯೊಂದು ಮನೆಗೆ ಬಂದಾಗ ಮಾಹಿತಿದಾರರಿಗೆ ಯಾವುದೇ ರೀತಿ ಮಾಹಿತಿ ಕೊಡಬೇಡಿ. ಯಾವ ರೀತಿ ಅವ್ರ ಜಾತಿ ಗಣತಿನ ಮಾಡ್ತಾರೆ ಅಲ್ಲಿ ನಾವು ಮೈಸೂರು ಜಿಲ್ಲೆ ಕ್ಯಾರ್ನರ ತಾಲೂಕು ಸನ್ಯಾಸಿಪುರ. ನಮ್ಮ ಮನೆಗೆ ನಾವು ಅಪ್ಪಟ ವಲೆಯರು, ಆದಿ ಕರ್ನಾಟಕ ಜಾತಿಗೆ ಸೇರಿದವರು. ನಮ್ಮ ಮನೆಗೆ ಹಿಂದುಳಿದ ವರ್ಗಗಳ ಸ್ಟಿಕ್ಕರ್ನ ಅಂಟಿಸಿದಾರಲ್ಲ, ಅದು ಯಾವ ಸ್ಟಿಕ್ಕರು ಅಂತಲೇ ನಮ್ಗೆ ಗೊತ್ತಿಲ್ಲ. ಮಾಹಿತಿ ನಮಗೆ ಗೊತ್ತೇ ಇಲ್ಲ. ನಾವು ಇಲ್ಲದೇ ಇದ್ದಾಗ ಬಂದು ಅಂಟಿಸ್ಬಿಟ್ಟು ಹೋಗಿದ್ದಾರೆ. ಆ ಯಾವ ಉದ್ದೇಶದಿಂದ ಅಂಟಿಸಿದ್ದಾರೆ ಅದನ್ನು ಸ್ಟಿಕ್ಕರ ಅನ್ನೋದು ಈಗಲೂ ನಮಗೆ ಕನ್ಫ್ಯೂಸ್ ಆಗ್ತಾಯಿದೆ. ಆ ಜಾತಿ ಆಧಾರಿತ ಸಮೀಕ್ಷೆ ಮಾಡಿಬಿಟ್ಟು ಸಮಾಜ ನಿರ್ಮಾಣ ಮಾಡ್ತೀನಿ ಅಂತ ಹೋಗೋದು ಅದು ದೊಡ್ಡ ಒಂದು ದುರಂತವೇ ಸರಿ. ಅದು ಜಾತಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಒಂದು ಮಾಹಿತಿನ ಸಂಗ್ರಹ ಮಾಡಿ ಜನಗಳನ್ನ ಒಂದು ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ನಗೆ ಪಾಟಲಿಗೀಡಾಗುತ್ತದೆ. ಮಾಹಿತಿನ ಇದು ಗಣತಿ ಮಾಡ್ತಾ ಇರೋದು. ಮೊದಲನೇ ಈಗ ಒಂದು ತಿಂಗಳಿಂದ 2 ತಿಂಗಳಿಂದ ಬಂದರು, ಎಲ್ಲನೂ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಂಡ್ರು. ಆಗ ನೀವು ಒಲೆರ ಮಾದುಗ್ರ ಅಂತೆಲ್ಲ ಬರ್ಕೊಂಡ್ರು. ಅದು ಏನು ಅನ್ನೋದು ನಮಗೂ ಗೊತ್ತಾಯ್ತಲ್ಲ. ಈಗ ಪುನಃ ಜಾತಿ ಗಣತಿ ಮಾಡಲು ಹೊರಟವ್ರೆ. ಇದು ಒಂದು ದೊಡ್ಡ ಜಾತಿ ರಾಜಕಾರಣದ ಷಡ್ಯಂತ್ರ. ಕರ್ನಾಟಕನ ಅಭಿವೃದ್ಧಿ ಮಾಡಬೇಕಾದರೂ ಬೇರೆ ಬೇರೆ ವಿಚಾರಗಳಿದ್ದು ಅದ್ರ ಮೇಲೆ ಅಭಿವೃದ್ಧಿ ಮಾಡ್ಬೋದಿತ್ತು. ಇಲ್ಲಿ ಜಾತಿ ಎತ್ಕಟ್ಟಿ ಲಿಂಗಾಯತರಲ್ಲಿ 100 ಜಾತಿ ಇದ್ದಾವೆ. ನಮ್ಮ ಎಸ್ಸಿನಲ್ಲೇ 100 ಜಾತಿ ಇದ್ದಾವೆ. ಕುರುಬರಲ್ಲೇ 100 ಜಾತಿ ಇದ್ದಾವೆ. ಒಳ ಪಂಗಡಗಳಿದ್ದಾವೆ. ಒಕ್ಕಲಿಗರಲ್ಲಿ ಒಳ ಜಾತಿಗಳು 100 ಇದ್ದಾವೆ. ಪ್ರತಿಯೊಂದು ಜಾತಿಲೂ ಅವರವ್ರದ್ದು ಆಚರಣೆ, ವಿಚಾರಣೆ, ಸಂಸ್ಕೃತಿ ಇದೆ. ಪ್ರತಿಯೊಂದೂ ಗುರುತು ಮಾಡಿಬಿಟ್ಟು ನೀವು ಇದು ಮಾಡೋದಕ್ಕೆ ಸಾಧ್ಯವಿಲ್ಲ. ಈ ಅಲೆಮಾರಿ ಸಮುದಾಯದವರು ಎಷ್ಟು ಜನಸಂಖ್ಯೆ ಇದ್ದಾರೆ, ಅವರಲ್ಲಿ ಒಳ ಪಂಗಡಗಳಿದ್ದಾವೆ. ಪರಿಶಿಷ್ಟ ಪಂಗಡಗಳಲ್ಲಿ ಪರಿಶಿಷ್ಟ ಪಂಗಡ ನಾಯಕ ಸಮುದಾಯದಲ್ಲಿ ಎಷ್ಟು ಒಳ ಜಾತಿಗಳಿದ್ದಾವೆ. ಅವ್ರದ್ದೇ ಆದ ಒಂದು ಆಚಾರ, ವಿಚಾರ, ಸಂಸ್ಕೃತಿಗಳಿದ್ದಾವೆ. ಅವನ್ನೆಲ್ಲ ನೀವು ಗುರುತು ಮಾಡೋದಕ್ಕಾಗುತ್ತಾ? ಅದರಿಂದ ಏನು ಒಂದು ಜಾತಿ ಸಮೀಕ್ಷೆ ನಡೆಸ್ತಾ ಇದ್ದೀರಿ, ಇದು ಯಾವುದೇ ರೀತಿಯ ವೈಜ್ಞಾನಿಕವಾದ ಒಂದು ತಳಹದಿಯ ಮೇಲೆ ನೀವು ಮಾಡ್ತಾಯಿಲ್ಲ ಕಾಂಗ್ರೆಸ್ ಸರ್ಕಾರದವರು. ದಯಮಾಡಿ ಇಂಥ ಒಂದು ಸುಮ್ಮನೆ ಸರ್ಕಾರದ ಜನರ ಹಣ, ತೆರಿಗೆ ಹಣನ ವ್ಯಯ ಮಾಡೋದನ್ನು ಬಿಡಿ. ದಸರಾದಕ್ಕೆ ಅಷ್ಟೊಂದು ಹಣನ ಖರ್ಚು ಮಾಡ್ತಾಯಿದ್ದೀರಿ. ತೆರಿಗೆ ಹಣ, ನಮ್ಮ ಜನರ ತೆರಿಗೆ ಹಣ ಯಾರೋ ಉದ್ಧಾರ ಮಾಡೋದಕ್ಕೋಸ್ಕರ ನೀವು ಸುಮ್ಮನೆ ಜನಗಳಿಗೆಲ್ಲವ ಹಣನ ತಗೊಂಡೋಗಿ ಸುರಿತಾ ಇದ್ದೀರಿ ಅಂತ ಹೇಳ್ಕೊತಾರೆ. ಯಾವುದೇ ರೀತಿಯ ಒಂದು ಅಭಿವೃದ್ಧಿಗೆ ನಮ್ಮ ತೆರಿಗೆ ಹಣನ ನೀವು ಖರ್ಚು ಮಾಡ್ತೀಯಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಅಂತ ಮಾಡಿದ್ರಿ, ಮಹಿಳೆಯರಿಗೆ ನೀವು ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾ ಇದ್ದೀರಿ. ಓಕೆ, ಮಹಿಳೆಯರನ್ನ ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ಒಂದು ಒಳ್ಳೆಯ ಯೋಜನೆ. ಆದರೆ ಈ ಥರ ಹಣನ ಅಲ್ಲಿಗೆ ಬಳಸ್ಕೊತಾ ಇದ್ದೀರಿ. SC/ST ಹಣನ ಸಾವಿರಾರು ಕೋಟಿಯ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊತಾ ಇದ್ದೀರಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಅಭಿವೃದ್ಧಿ ಆಗದೇ ನಿಮ್ಮ ಸರ್ಕಾರದಲ್ಲಿ ಹಾಗೇ ಇದ್ದೀವಿ. ಸಾವಿರಾರು ಕೋಟಿ ಹಣನ
ಆ ಕಡೆಗೆ ವ್ಯಯ ಮಾಡ್ಕೊಂಡಿದ್ದೀರಿ. ನಮ್ಮ ಜನಗಳು SC ST ಅಭಿವೃದ್ಧಿ ಆಗಬೇಕು ಅಂತ